ಡೆತ್ ಆಗಿದೆ ಮತ್ತು 75 ಜನ ಇಂಜೂರ್ಡ್, 75 ಜನ ಗಾಯಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದರು. ಈಗಿನ ರಿಪೋರ್ಟ್ ಪ್ರಕಾರ 2 ಜನ ಬೌರಿಂಗ್ ಹಾಸ್ಪಿಟಲಲ್ಲಿದ್ದಾರೆ, ಇನ್ನು 2 ವೈದೇಹಿಯಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಉಳಿದವರೆಲ್ಲ ಡಿಸ್ಚಾರ್ಜ್ ಆಗಿದ್ದಾರೆ. ನಮ್ಮ ಮಾನವ ಹಕ್ಕುಗಳ ಆಯೋಗದಲ್ಲಿ ಸೋಮೋಟೋ ಕೇಸ್ ನಿನ್ನೆ ರಿಜಿಸ್ಟರ್ ಮಾಡಿದ್ದೇವೆ. ನಾವು 2 ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಒಂದು ಈ ಗೇಟ್ಗಳನ್ನು ಓಪನ್ ಇಡದ ಕಾರಣ ಡೆತ್ಗಳಾಗಿದೆ ಅಂತ ಬಂದ ಪ್ರೆಸ್ ರಿಪೋರ್ಟ್ನ ಆಧಾರದ ಮೇಲೆ, ಇನ್ನೊಂದು ಈ ಇನ್ಸಿಡೆಂಟ್ ನಡೆಯುವ ಸಂದರ್ಭದಲ್ಲಿ ಕೇವಲ 2 ಮಾತ್ರ ಆ್ಯಂಬುಲೆನ್ಸ್ಗಳಿದ್ದು ಅಂತ ಹೇಳಿ ಒಂದು ರಿಪೋರ್ಟ್ ಇತ್ತು. ಅದಕ್ಕೆ ಸಂಬಂಧಪಟ್ಟಾಗೆ 2 ಸೋಮೋಟೋ ಕೇಸ್ ನಮ್ಮಲ್ಲಿ ರಿಜಿಸ್ಟರ್ ಆಗಿದೆ. ಅದಲ್ಲದೆ 3 ಕಂಪ್ಲೇಂಟ್ಗಳು ಇಂಡಿವಿಜುವಲ್ ಆಗಿ ರಿಜಿಸ್ಟರ್ ಆಗಿದೆ. ಇವತ್ತು ಕೂಡ ಕೆಲವರು ಕಂಪ್ಲೇಂಟ್ಸ್ ಕೊಡ್ತಾ ಇದ್ದಾರೆ. ಬಂದಂಥ ಕಂಪ್ಲೇಂಟ್ಗಳನ್ನು ನಾವು ರಿಜಿಸ್ಟರ್ ಮಾಡ್ತೇವೆ. ಇವತ್ತು ನಾವು ನಿನ್ನೆಲ್ಲ ಇಲ್ಲಿ ಮಹಜರ್ ನಡೀತಾ ಇತ್ತು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರದ್ದು ಇಲ್ಲಿ ಇನ್ಕ್ವೆಸ್ಟ್ಗಳೆಲ್ಲ ಆಗ್ತಾ ಇದ್ದ ಕಾರಣ ನಿನ್ನೆ ನಾವು ಬರಲಿಲ್ಲ. ಇವತ್ತು ಈಗ ಬಂದು ಈಗ ಯಾವ ಗೇಟ್ಗಳಲ್ಲಿ ಅಥವಾ ಯಾವ ಗೇಟಿನ ಹತ್ತಿರ ಎಷ್ಟು ಡೆತ್ ಆಗಿದೆ ಅಂತ ನೋಡ್ತಾ ಬಂದಿದ್ದೇವೆ. ಇನ್ನು ಇಲ್ಲಿ ಆದಮೇಲೆ ನಾವು ನಮ್ಮ 2 ಹಾಸ್ಪಿಟ್ಲ್ಗಳಿಗೆ ಕೂಡ ಭೇಟಿ ಕೊಡ್ತೇವೆ. ಅಲ್ಲಿರುವ ಗಾಯಾಳುಗಳ ಹತ್ರ ಕೂಡ ವಿಚಾರಣೆಯನ್ನು ಮಾಡ್ತೇವೆ. ನಮ್ಮ ಆಯೋಗದಿಂದ ಸರ್ಕಾರಕ್ಕೆ ಸೂಕ್ತ ರೆಕಮೆಂಡೇಷನನ್ನು ನಾವು ಮಾಡ್ತೇವೆ. ಯಾಕೆಂದರೆ ಫಸ್ಟ್ ಡೇ ಸರ್ಕಾರ 10 ಲಕ್ಷ ಕಾಂಪೆನ್ಸೇಷನ್ ಅನೌನ್ಸ್ ಮಾಡಿದ್ದರು ಮತ್ತು ಗಾಯಾಳುಗಳ ಚಿಕಿತ್ಸೆಯನ್ನು ಭರಿಸುವುದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ. ಸೊ ಹಾಗಾಗಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅದನ್ನೇನಾದ್ರು ಎನ್ಹಾನ್ಸ್ ಮಾಡಬೇಕಾಗಿದೆ ಅಂತ ಹೇಳಿ ರೆಕಮೆಂಡ್ ಮಾಡ್ತೇವೆ, ಇದ್ದರೆ ಅಗತ್ಯ ಇದ್ದರೆ. ಅದು ಹೊರತಾಗಿ ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುವ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂಥ ಅವರ ವೆಚ್ಚವನ್ನು ಸರ್ಕಾರ ಭರಿಸ್ತಾರೆ ಅಂತ ಹೇಳೋದನ್ನು ಸರಿಯಾಗಿ ಆಗ್ತಾ ಇದೆ ಅಂತ ಹೇಳೋದನ್ನು ನೋಡ್ತೇವೆ. ಇನ್ನು ಮುಂದಕ್ಕೆ ಏನು ಹೆಚ್ಚಿನ ಭದ್ರತೆಯನ್ನು ವಹಿಸಬೇಕು, ಇಂಥ ಸಂದರ್ಭಗಳಾದಾಗ ಏನು ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಕೂಡ ನಮ್ಮ ಶಿಫಾರಸ್ಸಿನಲ್ಲಿ ನಾವು ಸರ್ಕಾರಕ್ಕೆ ಶಿಫಾರಸನ್ನು ಮಾಡ್ತೇವೆ. ಈಗ ನಾವು ಸೋಮೋಟೋ ಕೇಸ್ ಮೇಜರ್ ಇದರಲ್ಲಿ ಫಸ್ಟ್ ಕಮಿಷನರ್ ಆಫ್ ಪೊಲೀಸ್ ಒಂದರಲ್ಲಿ, ಇನ್ನೊಂದರಲ್ಲಿ ಕಮಿಷನರ್ ಆಫ್ ಪೊಲೀಸ್ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹೆಲ್ತ್ ಅವರ ಮೇಲೆ ಕೂಡ ಮಾಡಿದ್ದೇವೆ. ಅದು ಆ್ಯಂಬುಲೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಅವರ ಮೇಲೆ ಸ್ಟೇಡಿಯಂನವರ ಮೇಲೆ ಕೂಡ ಮಾಡಿದ್ದೇವೆ. ಒಂದು ಸ್ಟೇಡಿಯಂ ಆ್ಯಂಡ್ ಪೊಲೀಸ್ ಕಮಿಷನರ್ ಆಫ್ ಪೊಲೀಸ್, ಇನ್ನೊಂದು ಕಮಿಷನರ್ ಆಫ್ ಪೊಲೀಸ್ ಆ್ಯಸ್ ವೆಲ್ ಆಸ್ ಹೆಲ್ತ್ ಪ್ರಿನ್ಸಿಪಲ್ ಸೆಕ್ರೆಟರಿ. ಸರ್, RCB ಮ್ಯಾನೇಜ್ಮೆಂಟ್ ಮೇಲೆ ಯಾಕಂದ್ರೆ ಅವರು ಅನೌನ್ಸ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಅವ್ರ ಮೇಲೆ ಏನಾದ್ರು ಕಂಪ್ಲೇಂಟ್ ರೀತಿ ಏನಾದರೂ ಇನ್ನು ಬಂದಿಲ್ಲ. ಈಗಲೂ ಕಂಪ್ಲೇಂಟ್ಗಳು ಬರ್ತಾ ಇದೆ. ಇವತ್ತು ಈಗ ಕೆಲವರು ತಂದು ಕೊಡ್ತೇವೆ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಬಂದರೆ ನಾವು ರಿಜಿಸ್ಟರ್ ಮಾಡ್ತೇವೆ. ಅಲ್ಲ, ನಮ್ಮಲ್ಲಿ ಈಗ ನಾವು ಹೋಗಿ ನಮ್ಮಲ್ಲಿ ಪೊಲೀಸ್ ವಿಂಗ್ ಇದೆ, ನಾವು ಅದರ ಬಗ್ಗೆ ತೀರ್ಮಾನ ತಗೊಳ್ತೇವೆ. ಯಾಕಂದರೆ ಉಚ್ಚ ನ್ಯಾಯಾಲಯದಲ್ಲಿ ಕೂಡ ಇದರ ಬಗ್ಗೆ ವಿಚಾರಣೆ ನಡೆದಿದೆ. ಈಗ 10ನೇ ತಾರೀಕಿಗೆ ಅವರು ಏನೋ ಡಿಸಿಷನ್ ತಗೊಳ್ತಾರೆ. ಸೊ 2 ಕಡೆ ಎಂಕ್ವೈರಿ ಮಾಡಲಿಕ್ಕೆ ಬರುವುದಿಲ್ಲ. ನಮ್ಮಿಂದಲೂ ಎಂಕ್ವೈರಿಗೆ ನಾವು ಓಪನ್ ಮೈಂಡ್ನಲ್ಲಿ ಇದ್ದೇವೆ. ಬೇರೆ ಕಡೆ ಎಂಕ್ವೈರಿಗಳು ನಡೀತಾ ಇದೆ ಅಂದರೆ ಸರ್ಕಾರದ ಅಂದರೆ ಯಾವುದಾದ್ರು ನ್ಯಾಯಾಲಯ ಒಂದು ಸ್ಪೆಸಿಫಿಕ್ ಆಗಿ ಈ ರೀತಿ ತನಿಖೆ ನಡೆಸಿ ಅಂತ ಡೈರೆಕ್ಷನ್ ಕೊಟ್ಟರೆ ಆ ಪ್ರಕಾರವೇ ಮಾಡಬೇಕಾಗ್ತದೆ. ಪರಿಹಾರ ಘೋಷಣೆ ಕಡಿಮೆ ಆಯಿತು ಅಂತ ಇದು ಮಾಡ್ತೇವೆ. ಅದರ ಬಗ್ಗೆ ನಾವು ಹೇಳಿದೆ ಅಲ್ಲ, ಈಗ ನಾವು ಅದನ್ನು ಪರಿಶೀಲನೆ ಮಾಡಿ ಹೆಚ್ಚಿಸಬೇಕಾದ ಅಗತ್ಯ ಇದ್ದರೆ ಹೆಚ್ಚಿಸಲಿಕ್ಕೆ ರೆಕಮೆಂಡ್ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.